ಸ್ನೇಹಿತರೆ, ಬಹುತೇಕ ಜನರ ಜೀವನದಲ್ಲಿ ಒಂದು ಪ್ರಶ್ನೆ ಯಾವಾಗಲಾದರೂ ಬರುತ್ತದೆ. ನಾನು ಇಷ್ಟೊಂದು ಪ್ರೀತಿಸುತ್ತೇನೆ, ಆದರೆ ಯಾಕೆ ಎಲ್ಲರೂ ಕೊನೆಗೆ ನನ್ನನ್ನು ಬಿಟ್ಟು ಹೋಗುತ್ತಾರೆ ಎಂದು. ನೀವು ಯಾರನ್ನಾದರೂ ಸಂಪೂರ್ಣವಾಗಿ ಪ್ರೀತಿಸುತ್ತೀರಿ ಎಂದಾದರೆ ಅವರಿಗೆ ಸಮಯ ಕೊಡುತ್ತೀರಿ, ಕಾಳಜಿ ತೋರಿಸುತ್ತೀರಿ, ಅವರ ಖುಷಿಗಾಗಿ ನಿಮ್ಮನ್ನೇ ಬದಲಾಯಿಸಲು ಸಿದ್ಧರಾಗುತ್ತೀರಿ. ಆದರೆ ಕೆಲ ಕಾಲದ ನಂತರ ಆ ವ್ಯಕ್ತಿ ದೂರವಾಗುತ್ತಾರೆ. ಆಗ ನಿಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಇರುತ್ತದೆ, ನನ್ನಲ್ಲೇನಾದರೂ ತಪ್ಪಿದೆಯಾ? ಕೆಲವೊಮ್ಮೆ ನಾವು ನಮ್ಮನ್ನೇ ದೋಷಿ ಮಾಡಿಕೊಳ್ಳುತ್ತೇವೆ. ಬಹುಶಃ ನಾನು ಸಾಕಷ್ಟು ಒಳ್ಳೆಯವನಲ್ಲ ಇರಬೇಕು, ನನ್ನನ್ನು ಯಾರು ನಿಜವಾಗಿಯೂ ಪ್ರೀತಿಸುವುದಿಲ್ಲ ಎಂದು ಭಾವಿಸಬಹುದು. ಆದರೆ ನಿಜವಾದ ಕಾರಣ ಬಹುಸಾರಿ ನಾವು ಅಂದುಕೊಂಡಂತೆ ಇರೋದಿಲ್ಲ. ಕೆಲವೊಮ್ಮೆ ಸಮಸ್ಯೆ ಏನಂದರೆ ನೀವು ಹೆಚ್ಚು ಪ್ರೀತಿಸುತ್ತೀರಾ ಅನ್ನುವುದಲ್ಲ, ಆದರೆ ನೀವು ನಿಮ್ಮನ್ನು ಮರೆತು ಪ್ರೀತಿಸುತ್ತೀರಿ ಅನ್ನುವುದಾಗಿದೆ. ನೀವು ಆ ವ್ಯಕ್ತಿಯ ಸಂತೋಷಕ್ಕಾಗಿ ನಿಮ್ಮ ಗಡಿಗಳನ್ನು ಮರೆತು ಬಿಡುತ್ತೀರಿ, ನಿಮ್ಮ ಭಾವನೆಗಳನ್ನು ಕಡೆಗಣಿಸುತ್ತೀರಿ. ಅವರು ತಪ್ಪು ಮಾಡಿದರೂ ಕ್ಷಮಿಸುತ್ತೀರಿ, ಅವರ ಸಮಯ ಕೊಡದಿದ್ದರೂ ಕಾಯುತ್ತೀರಿ. ಇವೆಲ್ಲವೂ ಪ್ರೀತಿಯಂತೆ ಕಾಣಬಹುದು, ಆದರೆ ನಿಧಾನವಾಗಿ ಅದು ನಿಮ್ಮ ಆತ್ಮಗೌರವವನ್ನು ಕಡಿಮೆ ಮಾಡುತ್ತದೆ. ಒಬ್ಬ ವ್ಯಕ್ತಿ ಯಾವಾಗಲೂ ನಿಮ್ಮಿಂದ ಮಾತ್ರ ಪಡೆಯುತ್ತಾ ಇದ್ದರೆ ಅವರಿಗೆ ಅದರ ಮೌಲ್ಯ ಕಡಿಮೆಯಾಗಬಹುದು. ಇದು ದುಃಖಕರವಾದರೂ ಸತ್ಯವಾಗಿದೆ ಸ್ನೇಹಿತರೆ. ಇನ್ನೊಂದು ಕಾರಣ, ನಾವು ಕೆಲವೊಮ್ಮೆ ಪ್ರೀತಿಯನ್ನು ಭಯದ ಜೊತೆ ಮಿಶ್ರಣ ಮಾಡುತ್ತೇವೆ. ಅವರು ನನ್ನನ್ನು ಬಿಟ್ಟು ಹೋಗಬಾರದು ಅನ್ನೋ ಭಯ ನಮ್ಮೊಳಗೆ ಇರುತ್ತದೆ. ಆ ಭಯದಿಂದ ನಾವು ಹೆಚ್ಚು ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತೇವೆ, ಹೆಚ್ಚು ಮೆಸೇಜ್ ಮಾಡುತ್ತೇವೆ, ಹೆಚ್ಚು ಗಮನ ಕೇಳುತ್ತೇವೆ, ಹೆಚ್ಚು ಭರವಸೆ ಕೂಡ ಕೇಳುತ್ತೇವೆ. ಆದರೆ ಹಲವು ಬಾರಿ ಇದು ಎದುರಿನ ವ್ಯಕ್ತಿಗೆ ಒತ್ತಡದಂತೆ ಅನಿಸುತ್ತದೆ, ಅವರಿಗೆ ಸ್ವಾತಂತ್ರ್ಯ ಕಡಿಮೆಯಾದಂತೆ ಅನಿಸುತ್ತದೆ. ಅಲ್ಲಿ ನಿಧಾನವಾಗಿ ದೂರವೂ ಆರಂಭವಾಗುತ್ತದೆ ಸ್ನೇಹಿತರೆ. ಕೆಲವೊಮ್ಮೆ ಮತ್ತೊಂದು ಕಾರಣವೂ ಇರುತ್ತದೆ, ನೀವು ತಪ್ಪು ಜನರನ್ನು ಪ್ರೀತಿಸುತ್ತೀರಿ. ನಿಮ್ಮ ಹೃದಯ ಒಳ್ಳೆಯದೇ, ಆದರೆ ನೀವು ಕೂಡ ಆಳವಾಗಿ ಪ್ರೀತಿಸುವ ವ್ಯಕ್ತಿಯಾಗಿರಬಹುದು. ಆದರೆ ನಿಮ್ಮ ಮುಂದೆ ಬರುವ ಪ್ರತಿಯೊಬ್ಬರೂ ಅದೇ ರೀತಿಯಲ್ಲಿ ಪ್ರೀತಿಯನ್ನು ಕೊಡಬೇಕಂತ ಏನಿಲ್ಲ ಸ್ನೇಹಿತರೆ. ಕೆಲವರು ನಿಮ್ಮ ಕಾಳಜಿಯನ್ನು ಉಪಯೋಗಿಸಬಹುದು, ಕೆಲವರು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೆ ಹೋಗಬಹುದು. ಇದು ನಿಮ್ಮ ತಪ್ಪು ಅಲ್ಲ, ಅದು ಸರಿಯಾದ ವ್ಯಕ್ತಿ ಇನ್ನೂ ನಿಮ್ಮ ಜೀವನಕ್ಕೆ ಬಂದಿಲ್ಲ ಅನ್ನೋದು ಮಾತ್ರ ಸತ್ಯವಾಗಿದೆ. ಇಲ್ಲಿ ಒಂದು ಮುಖ್ಯ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಪ್ರೀತಿ ಎಂದರೆ ಕೇವಲ ಕೊಡುವುದಲ್ಲ, ಸ್ವೀಕರಿಸುವುದು ಕೂಡ ಆಗಿದೆ. ಆರೋಗ್ಯಕರ ಸಂಬಂಧದಲ್ಲಿ ಇಬ್ಬರು ಪ್ರಯತ್ನ ಮಾಡುತ್ತಾರೆ, ಇಬ್ಬರು ಗೌರವ ಕೊಡುತ್ತಾರೆ, ಇಬ್ಬರು ಸಮಯವನ್ನು ಕೊಡುತ್ತಾರೆ. ನೀವು ಮಾತ್ರ ಪ್ರಯತ್ನ ಮಾಡುತ್ತಿದ್ದರೆ ಅದು ಸಮತೋಲನ ಇರುವ ಸಂಬಂಧ ಅಲ್ಲ. ನೀವು ನಿಮ್ಮ ಸಂಪೂರ್ಣ ಪ್ರೀತಿಯನ್ನು ಕೊಟ್ಟರೂ ಎದುರಿನ ವ್ಯಕ್ತಿಗೆ ಅದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇಲ್ಲದಿದ್ದರೆ ಆ ಸಂಬಂಧ ಉಳಿಯುವುದು ಕಷ್ಟವಾಗಿರುತ್ತೆ ಸ್ನೇಹಿತರೆ. ಕೆಲವೊಮ್ಮೆ ನಾವು ನಮ್ಮನ್ನು ನಾವು ಕೇಳಿಕೊಳ್ಳಬೇಕು, ನಾನು ಈ ವ್ಯಕ್ತಿಯನ್ನು ಪ್ರೀತಿಸುತ್ತಿದ್ದೇನೆ ಅಥವಾ ನಾನು ಒಂಟಿಯಾಗಿರುವ ಭಯದಿಂದ ಈ ಸಂಬಂಧವನ್ನು ಹಿಡಿದುಕೊಂಡಿದ್ದೇನೆ. ಏಕೆಂದರೆ ಒಂಟಿತನದ ಭಯ ನಮ್ಮನ್ನು ಕೆಲವೊಮ್ಮೆ ತಪ್ಪು ಸಂಬಂಧಗಳಲ್ಲಿ ಉಳಿಯುವಂತೆ ಮಾಡುತ್ತದೆ. ನಾವು ಮನಸ್ಸಿಗೆ ತೊಂದರೆ ಕೊಡುವ ಸಂಬಂಧದಲ್ಲಿಯೇ ಇರಬಹುದು, ಏಕೆಂದರೆ ಒಂಟಿಯಾಗುವುದಕ್ಕಿಂತ ಅದು ಕಡಿಮೆ ನೋವಿನಂತೆ ಕಾಣುತ್ತದೆ. ಆದರೆ ನಿಜವಾದ ಪ್ರೀತಿ ನಿಮ್ಮನ್ನು ಕುಗ್ಗಿಸುವುದಿಲ್ಲ ಸ್ನೇಹಿತರೆ, ಅದು ನಿಮ್ಮನ್ನು ಬೆಳೆಯಲು ಸಹಾಯ ಮಾಡುತ್ತದೆ. ನಿಜವಾದ ಪ್ರೀತಿ ನಿಮ್ಮ ಆತ್ಮಗೌರವವನ್ನು ಕಾಪಾಡುತ್ತದೆ. ನಿಮ್ಮನ್ನು ಸದಾ ಸಂಶಯದಲ್ಲಿ, ಭಯದಲ್ಲಿ ಇರಿಸುವ ಸಂಬಂಧ ಪ್ರೀತಿ ಅಲ್ಲ, ಅದು ಅವಲಂಬನೆ ಅಥವಾ ಭಾವನಾತ್ಮಕ ಬಂಧನವಾಗಿರುತ್ತದೆ ಸ್ನೇಹಿತರೆ. ಹೀಗಾಗಿ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದರೆ ಅದರಿಂದ ನೀವು ಮೌಲ್ಯಹೀನರಾಗುವುದಿಲ್ಲ, ಅದು ಕೇವಲ ಒಂದು ಸತ್ಯವನ್ನು ತೋರಿಸುತ್ತದೆ. ಅವರು ನಿಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳುವ ಸರಿಯಾದ ವ್ಯಕ್ತಿ ಇರಲಿಲ್ಲ. ಕೆಲವೊಮ್ಮೆ ಜೀವನದಿಂದ ಜನರು ಹೊರಹೋಗುತ್ತಾರೆ, ಹೊಸ ಮತ್ತು ಉತ್ತಮ ಸಂಬಂಧಗಳಿಗೆ ಜಾಗ ಮಾಡಲು. ಕೊನೆಯಲ್ಲಿ ಒಂದು ಸತ್ಯವನ್ನು ನೆನಪಿಡಿ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಆಳ ನಿಮ್ಮ ದೌರ್ಬಲ್ಯತೆ ಅಲ್ಲ, ಅದು ನಿಮ್ಮ ಶಕ್ತಿ ಆಗಿರುತ್ತದೆ. ನೀವು ಪ್ರೀತಿಸಲು ತಿಳಿದಿರುವ ವ್ಯಕ್ತಿ, ಆದರೆ ಅದಕ್ಕಿಂತ ಮುಖ್ಯವಾಗಿ ನೀವು ನಿಮ್ಮನ್ನು ಪ್ರೀತಿಸಲು ಕಲಿಯಬೇಕು. ನೀವು ನಿಮ್ಮ ಮೌಲ್ಯವನ್ನು ಅರಿತಾಗ, ನಿಮ್ಮ ಗಡಿಗಳನ್ನು ಕಾಪಾಡಿದಾಗ, ನಿಮ್ಮ ಆತ್ಮಗೌರವವನ್ನು ಉಳಿಸಿದಾಗ ಮಾತ್ರ ನಿಮ್ಮ ಜೀವನಕ್ಕೆ ಬರುವ ಸಂಬಂಧವು ಆರೋಗ್ಯಕರವಾಗಿರುತ್ತದೆ. ನೀವು ಪ್ರೀತಿಗೆ ಅರ್ಹರು, ಆದರೆ ಅದಕ್ಕಿಂತ ಮೊದಲು ನೀವು ಗೌರವ ಮತ್ತು ಶಾಂತಿಗೆ ಅರ್ಹರಾಗಿರುತ್ತೀರಿ ಸ್ನೇಹಿತರೆ. ಸರಿಯಾದ ವ್ಯಕ್ತಿ ಬಂದಾಗ ಅವರು ನಿಮ್ಮನ್ನು ಹಿಡಿದುಕೊಳ್ಳುತ್ತಾರೆ, ಬಿಟ್ಟು ಹೋಗುವುದಿಲ್ಲ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.